ನನ್ನ ಪ್ರಕಾರ ತುಕಾಲಿ ಅವ್ರಿಗೂ ಅಪರ್ಚುನಿಟಿ ಇದೆ. ಯಾಕಂದರೆ ತುಕಾಲಿ ಅವರು ಎಗೇನ್ ಒಂದು ವೈಲ್ಡ್ ಕಾರ್ಡ್ ಅಲ್ಲ, ಅವರೊಂದು ವೈಲ್ಡ್ ಮೈಂಡ್. ಸೊ ಆ ವೈಲ್ಡ್ ಮೈಂಡ್ ಎಲ್ಲಿ ಕೂಡ ಹಾರಾಡ್ಬೋದು. ವೈಲ್ಡ್ ಮೈಂಡಲ್ಲಿ ಅವರು ಆ್ಯಕ್ಚುಲಿ ನನಗೆ ಗೊತ್ತಿಲ್ಲದೆ ನನಗೆ ನನ್ನ ಬೇರೆ ಥರ ಅವರು ಪ್ಲ್ಯಾನ್ ಮಾಡಿ ನನ್ನ ಆಟ ಆಡಿಸಿದ್ದಾರೆ ಅವರು. ಟು ಬಿ ವೆರಿ ಆನೆಸ್ಟ್, ನನ್ನ ಜೊತೆನೇ ಇದ್ದು ನನ್ನನ್ನು ಕೆಲವೊಂದು ವಿಚಾರಗಳಲ್ಲಿ ಆಟ ಆಡಿಸ್ತಾರೆ. ನನಗೆ ಗೊತ್ತಾಗ್ತಾಯಿತ್ತು ಲಾಸ್ಟ್ಗೆ, ಬಟ್ ವೆರಿ ವೆರಿ ಅಗೇನ್ ಶ್ರೂಡ್ ಆನ್ ಇಂಟೆಲಿಜೆಂಟ್ ಹೇಳ್ತಾರಲ್ಲ ಆ ಥರ. ಸೊ ಅವರು ಒಂದು ಟಾಪ್ 5 ಇರ್ಬೋದು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ವಿನಯ್ ಹೇಳಲ್ಲ ನಾನು, ಯಾಕೋ ನನಗೆ ಅವ್ರು ವಿನಯ್ ಇರಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಲಾಸ್ಟ್ಗೆ ಅವ್ರಿಗೆ ಕಷ್ಟ ಆಗ್ಬೋದು ಈ ಥರನೇ ಆಟ ಆಡ್ಕೊಂಡು ಬಂದರೆ ಅಂತ. ಪ್ಲಸ್ ವರ್ತೂರ್ ಅವ್ರು ಚೆನ್ನಾಗಿ ಆಡಿದ್ರೆ ವರ್ತೂರ್ ಅವ್ರಿಗೂ ಈಗ ನಿಮ್ಮ ಪ್ರಕಾರ ವಿನ್ ಯಾರಾಗ್ತಾರೆ? ಸೊ ನಿಮಗೆ ವಿನ್ ಯಾರಾಗಬೇಕು? ಸುದೀಪ್ ಸರ್ ಆ ಕಡೆ ಈ ಕಡೆ ಲೆಫ್ಟ್ ಆ್ಯಂಡ್ ರೈಟ್ ಯಾರು ಇರ್ತಾರೆ ಅಂತ? ನನಗೆ ವಿನ್ ಯಾರು ಆಗಬೇಕಂದ್ರೆ ವರ್ತೂರ್ ಸಂತೋಷ್ ಹೇಳ್ತೀನಿ. ಜೆನ್ವಿನ್ ಪರ್ಸನ್ನು, ಒಬ್ಬ ರೈತರ ಇದರಿಂದ ಬಂದವರು, ಎಲ್ಲೂ ಆರ್ಟಿಸ್ಟ್ ಇದರಿಂದ ಬಂದವರಲ್ಲ. ಬಟ್ ಆದ್ರೂ ತುಂಬ ಎಫರ್ಟ್ ಮಾಡ್ತಾ ಇದ್ದಾರೆ. ಹಾರ್ಟ್ಲಿ ಒಳ್ಳೆ ಮನುಷ್ಯ. ಸೊ ಒಂದು ಒಳ್ಳೆ ಇಂಟೆನ್ಷನಿಂದ ಬಂದಿದ್ದಾರೆ ಬಿಗ್ ಬಾಸ್ಗೆ. ಚೆನ್ನಾಗಿ ಆಡಬೇಕು ಮಾತ್ರ. ಸೊ ಅವರು ಆಗಬೇಕು ಅಂತ ಮನಸ್ಸಲ್ಲಿದೆ. ಯಾರು ಆಗಬಹುದು ಅಂತ ಕೇಳಿದ್ರೆ ನನಗೆ ಸಂಗೀತ ಮತ್ತು ಕಾರ್ತಿಕ್ಗೆ ಚಾನ್ಸ್ ಇದೆ ಅಂತ ಹೇಳ್ಬೋದು, ಯಾರು ಆಗಬಹುದು ಅಂತ ಹೇಳಿದ್ರೆ. ಸೊ ಇವರಿಬ್ರಿಗೂ ಒಂದು ಒಳ್ಳೆ ಅಪರ್ಚುನಿಟಿ ಇದೆ. ಅವರಿಬ್ಬರೇ ಯಾರು ಕಿತ್ತಾಡ್ತಾ ಇದ್ದಾರೆ ಅಥವಾ ಒಟ್ಟಾಗ್ತಾ ಇದ್ದಾರೆ ಅಂತ ಅವರಿಗಿಬ್ರಿಗೆ ಆ್ಯಕ್ಚುಲಿ ಚಾನ್ಸ್ ಇದೆ. ಅವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಹೊರಗಡೆಯಿಂದ ಅದು. ಸೊ ಅವರಿಗೆ ಅದು ಇನ್ನೊಂದೇನು ಕೇಳಿದ್ರಿ ಅಷ್ಟೇ ಅಲ್ವಾ? ಆ ಕಡೆ ಈ ಕಡೆ ಅದೇ ನನಗೆ ಅನಿಸುತ್ತೆ ಒಂದು ಸಂಗೀತ ಕಾರ್ತಿಕ್ಕು ಅಥವಾ ತನಿಷಾ ಸಂಗೀತ. ತುಂಬ ಹೈ ಚಾನ್ಸಸ್ ಇದೆ ಈ ಸೀಸನ್ಗೆ ವಿಮೆನ್ ವಿನ್ ಆಗೋದಂತ ಒಂದು ಹೈ ಚಾನ್ಸಸ್ ಇದೆ.